ವಯೋವು ರೂಮ್ನಲ್ಲಿ ಸಿಕ್ಕಿಬಿದ್ದ ಪ್ರಿಯಕರ ಮನನೊಂದು ಯುವತಿ ಆತ್ಮಹತ್ಯೆ. ಪ್ರಿಯಕರ ಬೇರೊಂದು ಮಹಿಳೆಯೊಂದಿಗೆ ಲಾಡ್ಜ್ನಲ್ಲಿ ಇರುವುದನ್ನ ಕಂಡು ಮನನೊಂದು ಮಹಿಳೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಆತ್ಮಹತ್ಯೆ ಮಾಡಿಕೊಂಡವರು ಯಶೋಧ ಅಂತ ಗುರುತಿಸಲಾಗಿದ್ದು, ಅವರು ಆತ್ಮಹತ್ಯೆಗೂ ಮುನ್ನ ತಮ್ಮ ಪ್ರಿಯಕರ ವಿಶ್ವನಾಥ್ ಮತ್ತೊಬ್ಬ ಮಹಿಳೆಯೊಂದಿಗೆ ವಯೋ ರೂಮ್ನಲ್ಲಿ ಇರುವುದನ್ನ ನೋಡಿ ಗಲಾಟೆ ಕೂಡ ಮಾಡಿರ್ತಾರೆ. ಗಲಾಟೆಯ ವೇಳೆ ವಿಶ್ವನಾಥ್ ಏನೂ ಕೂಡ ರಿಯಾಕ್ಟ್ ನೀಡದೇ ಇದ್ದಿದ್ರಿಂದ ಮನನೊಂದು ಯಶೋಧ ಪಕ್ಕದ ರೂಮ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಯಶೋಧಾಗೆ ಗಂಡ ಹಾಗೆ ಇಬ್ಬರು ಮಕ್ಕಳಿದ್ದು, ಕಳೆದ 9 ವರ್ಷಗಳಿಂದ ಪಕ್ಕದ ಮನೆಯಲ್ಲಿ ವಾಸಿಸುವ ಆಡಿಟರ್ ವಿಶ್ವನಾಥ್ನೊಂದಿಗೆ ಅಕ್ರಮ ಸಂಬಂಧವನ್ನ ಹೊಂದಿರ್ತಾರೆ. ಇತ್ತೀಚೆಗೆ ಯಶೋಧ ತಮ್ಮ ಸ್ನೇಹಿತೆಯನ್ನ ವಿಶ್ವನಾಥ್ಗೆ ಪರಿಚಯ ಕೂಡ ಮಾಡಿಕೊಟ್ಟಿರ್ತಾರೆ. ವಿಶ್ವನಾಥ್ ಆ ಸ್ನೇಹಿತೆಯೊಂದಿಗೆ ಲವ್ವಿ ಡವ್ವಿ ನಡೆಸಿರ್ತಾನೆ, ಲಾಡ್ಜ್ಗೆ ಕರ್ಕೊಂಡು ಹೋಗಿರ್ತಾನೆ. ಈ ವಿಚಾರ ಯಶೋಧಾಗೆ ತಿಳಿಯುತ್ತೆ. ಪ್ರಿಯಕರ ಸ್ನೇಹಿತೆಯೊಟ್ಟಿಗೆ ಇರುವ ಲಾಡ್ಜ್ಗೆ ಹೋಗಿ ಗಲಾಟೆ ಕೂಡ ಮಾಡ್ತಾಳೆ. ಆಗ ಪ್ರಿಯಕರ ಸರಿಯಾಗಿ ಸ್ಪಂದಿಸದೇ ಇದ್ದಾಗ ಮನನೊಂದು ಹಲ್ಲೆಯನ್ನ ಮಾಡಿಕೊಂಡಿದ್ದು, ಅಷ್ಟೇ ಅಲ್ಲದೆ ಪಕ್ಕದ ರೂಮ್ನಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಇನ್ನು ಈ ಘಟನೆ ಮಾಗಡಿ ರೋಡ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು, ಪೊಲೀಸರು ಪ್ರಕರಣ ತನಿಖೆಯನ್ನ ನಡೆಸುತ್ತಿದ್ದಾರೆ.